ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಮೈತ್ರಿ ಪಕ್ಷವಾದಂಥ ಬಿಜೆಪಿ ಮತ್ತು ಜೆ ಡಿ ಎಸ್ನಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಅಥವಾ ಅಸಮಾಧಾನ ಶುರು ಆಗಿರುತ್ತದೆ. ಯಾಕಂದರೆ ಮೈತ್ರಿ ಪಕ್ಷವಾಗಿ ಎರಡೂ ಕೂಡ ಹೋರಾಟ ಮಾಡಬೇಕಾಯಿತು ಅನ್ನೋಂಥದ್ದು ಜೆ ಡಿ ಎಸ್ನ ವಾದ ಆಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಜೆ ಡಿ ಎಸ್ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಬಿಜೆಪಿ ಹೋರಾಟ ಮಾಡ್ತಾರೋಕ್ಕೆ ತಮ್ಮ ಒಂದು ಅಸಮಾಧಾನ ಇರುವಂಥದ್ದು ಯಾಕೆ ಅಥವಾ ಏನು ಉದ್ದೇಶ? ಅಸಮಾಧಾನ ಅಂದರೆ ಪ್ರಶ್ನೆ ಇಲ್ಲಿ ನಮ್ಮನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡ್ಬೋದಿತ್ತಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಈ ಥರ ತೀರ್ಮಾನ ತಗೊಂಡ್ರು? ಅನುಮಾನ ಮೂಡೋ ರೀತಿಯಲ್ಲಿ ಬಿ ಜೆ ಪಿಯವ್ರು ತೀರ್ಮಾನ ತಗೊಂಡಿದ್ದಾರೆ. ಅದು ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಮತ್ತು ಪಕ್ಷದ ಅಭಿಪ್ರಾಯನೂ ಕೂಡ. ಸರ್, ಈಗ ಮುಂದೆ ಮೂಡ ಹೋರಾಟ ಮಾಡೋದು ಕೂಡ ಒಂದಷ್ಟು ಅಪಸ್ವರ ಬಂದಿತ್ತು. ಅದಾದ ನಂತರ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಎಂಟ್ರಿ ಆಗಿ ಮತ್ತೆ ಎಲ್ಲ ಕೂಡ ಮಾತುಕತೆ ಮಾಡಿದ್ರು. ಅದಾದ ಬಳಿಕ ಹೋರಾಟ ಆಯಿತು. ಈಗ ಬೆಲೆ ಏರಿಕೆ ವಿರುದ್ಧ ಕೂಡ ಒಬ್ಬರು ಬಿಜೆಪಿ ಏಕಾಂಗಿ ಬಿಜೆಪಿ ಹೋರಾಟ ಮಾಡ್ತಾರಂಥದ್ದು ನಿಮ್ಮನ್ನ ಕರೆದಿಲ್ವೋ ಅಥವಾ ಕರಿಬೇಕಾಯ್ತು ಯಾವ ರೀತಿ ಅಂತ? ಈಗ ಮೂಡಾಗರಣದಲ್ಲೂ ಕೂಡ ಇದೇ ಥರ ಸಮಸ್ಯೆ ಉದ್ಭವ ಆಗಿತ್ತು. ಪದೇ ಪದೇ ಅದನ್ನೇ ಮರುಕಳಿಸೋವಂಥದ್ದು ರೀತಿಯಲ್ಲಿ ಇವ್ರು ನಡ್ಕೋಬಾರ್ದು. ಯಾವಾಗಲೂ ಕೂಡ ಕೇಂದ್ರದವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು, ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತದೆ. ಆ ಥರ ಮಾಡ್ಕೋಬೇಡಿ. ಇಲ್ಲಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನೇ ಒಂದು ಬಂದರೂ ಕೂಡ ಎರಡು ಪಕ್ಷ ಒಟ್ಟಾಗಿ ಜಂಟಿಯಾಗಿ ನಾವು ಹೋರಾಟ ಮಾಡಿದ್ರೆ ಅದ್ರ ಶಕ್ತಿನೇ ಬೇರೆ ಇರ್ತದೆ. ಆ ಥರ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಇಲ್ಲ್ಯಾಕೆ ಸಂಕುಚಿತ ಮನೋಭಾವ ಯಾಕೆ? ಇಲ್ಲೇ ನಾವೇನು ಯಾರೂ ಕೂಡ ನಮ್ಮ ಇಬ್ಬರು ಉದ್ದೇಶ ಏನಿದೆ, ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ, ಈ ಬೆಲೆ ಏರಿಕೆಗಳನ್ನ ಮತ್ತು ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥ ಎಲ್ಲ ಹೊರೆಗಳನ್ನು ಕೂಡ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಎರಡೂ ಪಕ್ಷ ಒಟ್ಟಾಗಿರಬೇಕಾದ್ರೆ ಯಾಕೆ ಈ ಥರ ವೈಯಕ್ತಿಕ ತೀರ್ಮಾನಗಳು ತಗೊಳ್ಳೋದು ಬೇಡ. ಎರಡೂ ಪಕ್ಷ ಒಟ್ಟಾಗಿ ತಗೊಳ್ಳೋವಂಥದ್ದು ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಸ್ಥಳೀಯವಾಗಿ ನಿಮಗೆ ಇವಾಗ ಹಳೆ ಮೈಸೂರು ಭಾಗ ಸೇರಿ ಎಲ್ಲ ಜಿಲ್ಲೆಗಳ ಪ್ರತಿಭಟನೆ ಕರೆ ಕೊಟ್ಟಿರೋದು ನಿಮ್ಮ ಅಂದರೆ ಈ ಎರಡು ಕಾರ್ಯಕರ್ತರು ಗೊಂದಲ ಆಗುತ್ತೆ ಅಂತ, ಈಗ ಒಬ್ಬರೇ ಹೋರಾಟ ಮಾಡಿದ್ರೆ ನಿಮ್ಮ ಕಾರ್ಯಕರ್ತರು ಗೊಂದಲ ಆಗುತ್ತೆ ಅನ್ನೋ ಉದ್ದೇಶನ ಅಥವಾ ಯಾವ ರೀತಿ? ಈ ರೀತಿ ಇದರಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷವನ್ನು ಬೈತಾ ಇದ್ದಾರೆ. ಅವರು ಎಲ್ಲಾದರೂ ಕೂಡ ಬೆಲೆ ಏರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ಕಡೆ ನಮ್ಮಿಂದ ಹಾಲಿಂಗೆ ರೇಟ್ ಜಾಸ್ತಿ ತೊಗೊಳ್ಳೋದು, ಇನ್ನೊಂದು ಕಡೆ ರೈತರಿಗೆ ಕೊಟ್ಟೆ ಅನ್ನೋದು, ಅಲ್ಲೇ ಕಿತ್ಕೊಳ್ಳೋದು, ಅವ್ರ ದುಡ್ಡು ಅವ್ರಿಗೆ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಕರೆಂಟ್ದು ಅಷ್ಟೇ ಮನೆಯಲ್ಲಿ ಅವ್ರಿಗೆ ಇಷ್ಟು ಯೂನಿಟ್ಸ್ ಕಡಿಮೆ ಅಂತ ಮಾಡಿರ್ತಕ್ಕಂಥದ್ದು. ಅವನೇನಾದ್ರು ಕೂಡ ಒಂದು ಜ್ಯೂಸ್ ಅಂಗಡಿನೋ ಮತ್ತು ಎಲೆಕ್ಟ್ರಿಕ್ ಅಂಗಡಿನೋ ಇಟ್ಕೊಂಡ್ರೆ ಅಲ್ಲಿ 1/3 ಹಣವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಎಲ್ಲೂ ಕೂಡ ಅವ್ನಿಗೆ ಉಳಿತಾಯ ಆಗ್ತಾಯಿಲ್ಲ. ಅವನಿಗೆ ಆರ್ಥಿಕವಾಗಿ ಅವನಿಗೆ ಸದೃಢವಾಗಲಿಕ್ಕೆ ಇವರು ಯಾವ ಯೋಜನೆಯೂ ಕೂಡ ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಎಲ್ಲೋ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದನ್ನೇ ಬಿಂಬಿಸ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದು ಅವ್ರಿಗೆ ಪೆಟ್ಟು ಆಗ್ತಾ ಇರತಕ್ಕಂಥದ್ದು. ಅವ್ರಿಗೂ ಮನವರಿಕೆ ಆಗಿದೆ ಇವತ್ತು ರಾಜ್ಯದ ಜನಗೆ. ಖಂಡಿತ ಮುಂದೆ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಒಳಗಡೆ ನೀವು ಇಬ್ಬರು ಕೂಡ ಹೋರಾಟ ಮಾಡ್ತೀವಿ ಜಂಟಿಯಾಗಿ ಒಂದಷ್ಟು ವಿಚಾರಗಳು ಸಂಬಂಧಪಡುತ್ತೆ. ಹೊರಗಡೆ ಯಾಕೆ ನೀವು ಜಂಟಿಯಾಗಿ ಆಗಲಿಲ್ಲ ಅಂತ? ಇಲ್ಲ, ಇದಾದ ತಕ್ಷಣ ಇವ್ರ ಬೆಲೆ ಏರಿಕೆ ನಮ್ಗೆ ಆವಾಗಲೇ ಕೂಡ ಬಿಸಿ ತಟ್ತಲ್ಲ. ಈ ಸದನ ನಡೆಯುವಂಥ ಸಂದರ್ಭದಲ್ಲೇ ಈ ಬಿಸಿ ತಡ್ತು. ಏನು ಗ್ರಾಹಕರ ಮೇಲೆ ಕರೆಂಟ್ಗೆ 36 ಪೈಸೆ ರೈಸ್ ಮಾಡ್ತಾರೆ ಅಂತಕ್ಕಂಥದ್ದು ಆವಾಗಲೇ ಕೂಡ ನಾವು ಎಚ್ಚೆತ್ಕೊಂಡು ಹೇಳಿದ್ವಿ. ಬಟ್ ಇದನ್ನು ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಇವ್ರ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಹೋರಾಟದ ಇವತ್ತು ನಮ್ಮನ್ನು ಕೂಡ ಜೊತೆಗೆ ತೊಗೊಂಡೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಕಾರ್ಯಕರ್ತರು ಗೊಂದಲ ಉಂಟಾಗುತ್ತೆ ಅಂತ ಜೊತೆಲಿ ಹೋಗಿಲ್ಲ ಅಂತಂದರೆ ಗೊಂದಲ ಒಂದೇನಾಗ್ತದೆ, ನಾವು ನಮ್ಮ ನಡೆ, ರಾಜ್ಯದ ಮುಖಂಡರುಗಳ ನಡೆ, ರಾಷ್ಟ್ರದ ಮುಖಂಡರುಗಳ ನಡೆ ಸರಿ ಇರಬೇಕಾಗ್ತದೆ. ಕೆಳಗಿರತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು ಅಂದರೆ ನಮ್ಮ ನಿಲುವು ಸರಿ ಇರಬೇಕಾಗ್ತದೆ. ಆ ಥರ ನಿಲುವುಗಳನ್ನ ತಗೋಬೇಕಾಗ್ತದೆ ಎರಡೂ ಪಕ್ಷ. ಏನು ಮಾಡಬೇಕಂತ ನೀವು ಸಲಹೆ ಕೊಡ್ತೀರ, ಅಭಿಪ್ರಾಯ? ಈಗ ಇದನ್ನು ಒಂದು ಸಮನ್ವಯ ಸಮಿತಿ ಮಾಡಬೇಕು ಅಂತಕ್ಕಂಥದ್ದು. ಎರಡೂ ಪಕ್ಷದ ವರಿಷ್ಠರು ಮಧ್ಯ ವಹಿಸಿ ಇಲ್ಲಿ ರಾಜ್ಯದಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಬೇಕು. ಅಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಸಮಿತಿಗಳು ಮುಂದುವರಿಸ್ಕೊಂಡು ಹೋದರೆ ಇಲ್ಲಿ ಈ ಥರ ಲೋಪದೋಷಗಳು ಆಗಲ್ಲ. ಇದನ್ನು ಶೀಘ್ರವಾಗಿ ಎರಡೂ ಪಕ್ಷದ ಮುಖಂಡರು ವರಿಷ್ಠರು ಇದನ್ನು ಸಮನ್ವಯ ಸಮಿತಿ ಮಾಡಿ ಅಂತಕ್ಕಂಥದ್ದು ಪ್ರತಿಭಟನೆ ಮಾಡೋಕ್ಕೆ ಪ್ಲಾನ್ ಮಾಡಿದರೆ ನಾವು ಕೂಡ ಮಾಡ್ತೇವೆ. ನಾವು ಈಗ ಜೆ ಡಿ ಎಸ್ನವರು ಕೂಡ ಪ್ರತಿಭಟನೆ ರೂಪುರೇಷೆಗಳನ್ನ ನಮ್ಮ ವರಿಷ್ಠರನ್ನು ಕೇಳಿ ಯಾವ ಥರ ಮಾಡಬೇಕು ಅನ್ನೋದು ನಾವು ಇವತ್ತು ತೀರ್ಮಾನಗಳನ್ನು ತಗೋತೇವೆ. ಬಿಜೆಪಿಗೆ ಏನಾದರೂ ಆಹ್ವಾನ ಕೊಡ್ತೀರಾ? ಖಂಡಿತ ಮಾಡ್ತೇವೆ. ನಾವು ಆ ಥರ ಮನಸ್ಥಿತಿ ಇಟ್ಕೊಂಡಿಲ್ಲ. ಅವ್ರನ್ನೂ ಕೂಡ ಆಹ್ವಾನ ಮಾಡಿ ಎರಡು ಜೊತೆಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಸುರೇಶ್ ಬಾಬು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಎರಡೂ ಪಕ್ಷದ ಮುಖಂಡರು ಸಮನ್ವಯತೆ ಸಾಧಿಸಿ ಪ್ರತಿಭಟನೆ ಮಾಡಿದ ಸರ್ಕಾರ ಬಿಸಿ ಮುಟ್ಟಿಸಬಹುದು ಅಂತ ಹೇಳಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಸಮನ್ವಯ ಸಮಿತಿ ರಚನೆ ಆಗಬೇಕಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಮೈತ್ರಿ ಪಕ್ಷವಾದಂಥ ಬಿಜೆಪಿ ಮತ್ತು ಜೆ ಡಿ ಎಸ್ನಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಅಥವಾ ಅಸಮಾಧಾನ ಶುರು ಆಗಿರುತ್ತದೆ. ಯಾಕಂದರೆ ಮೈತ್ರಿ ಪಕ್ಷವಾಗಿ ಎರಡೂ ಕೂಡ ಹೋರಾಟ ಮಾಡಬೇಕಾಯಿತು ಅನ್ನೋಂಥದ್ದು ಜೆ ಡಿ ಎಸ್ನ ವಾದ ಆಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಜೆ ಡಿ ಎಸ್ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಬಿಜೆಪಿ ಹೋರಾಟ ಮಾಡ್ತಾರೋಕ್ಕೆ ತಮ್ಮ ಒಂದು ಅಸಮಾಧಾನ ಇರುವಂಥದ್ದು ಯಾಕೆ ಅಥವಾ ಏನು ಉದ್ದೇಶ? ಅಸಮಾಧಾನ ಅಂದರೆ ಪ್ರಶ್ನೆ ಇಲ್ಲಿ ನಮ್ಮನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡ್ಬೋದಿತ್ತಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಈ ಥರ ತೀರ್ಮಾನ ತಗೊಂಡ್ರು? ಅನುಮಾನ ಮೂಡೋ ರೀತಿಯಲ್ಲಿ ಬಿ ಜೆ ಪಿಯವ್ರು ತೀರ್ಮಾನ ತಗೊಂಡಿದ್ದಾರೆ. ಅದು ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಮತ್ತು ಪಕ್ಷದ ಅಭಿಪ್ರಾಯನೂ ಕೂಡ.
ಸರ್, ಈಗ ಮುಂದೆ ಮೂಡ ಹೋರಾಟ ಮಾಡೋದು ಕೂಡ ಒಂದಷ್ಟು ಅಪಸ್ವರ ಬಂದಿತ್ತು. ಅದಾದ ನಂತರ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಎಂಟ್ರಿ ಆಗಿ ಮತ್ತೆ ಎಲ್ಲ ಕೂಡ ಮಾತುಕತೆ ಮಾಡಿದ್ರು. ಅದಾದ ಬಳಿಕ ಹೋರಾಟ ಆಯಿತು. ಈಗ ಬೆಲೆ ಏರಿಕೆ ವಿರುದ್ಧ ಕೂಡ ಒಬ್ಬರು ಬಿಜೆಪಿ ಏಕಾಂಗಿ ಬಿಜೆಪಿ ಹೋರಾಟ ಮಾಡ್ತಾರಂಥದ್ದು ನಿಮ್ಮನ್ನ ಕರೆದಿಲ್ವೋ ಅಥವಾ ಕರಿಬೇಕಾಯ್ತು ಯಾವ ರೀತಿ ಅಂತ? ಈಗ ಮೂಡಾಗರಣದಲ್ಲೂ ಕೂಡ ಇದೇ ಥರ ಸಮಸ್ಯೆ ಉದ್ಭವ ಆಗಿತ್ತು. ಪದೇ ಪದೇ ಅದನ್ನೇ ಮರುಕಳಿಸುವಂಥದ್ದು ರೀತಿಯಲ್ಲಿ ಇವ್ರು ನಡ್ಕೋಬಾರ್ದು. ಯಾವಾಗಲೂ ಕೂಡ ಕೇಂದ್ರದವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು, ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತದೆ. ಆ ಥರ ಮಾಡ್ಕೋಬೇಡಿ. ಇಲ್ಲಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನೇ ಒಂದು ಬಂದರೂ ಕೂಡ ಎರಡು ಪಕ್ಷ ಒಟ್ಟಾಗಿ ಜಂಟಿಯಾಗಿ ನಾವು ಹೋರಾಟ ಮಾಡಿದ್ರೆ ಅದ್ರ ಶಕ್ತಿನೇ ಬೇರೆ ಇರ್ತದೆ. ಆ ಥರ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಇಲ್ಲ್ಯಾಕೆ ಸಂಕೋಚಿತ ಮನೋಭಾವ ಯಾಕೆ? ಇಲ್ಲೇನು ನಾವೇನು ಯಾರೂ ಕೂಡ ನಮ್ಮ ಇಬ್ಬರು ಉದ್ದೇಶ ಏನಿದೆ, ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ, ಈ ಬೆಲೆ ಏರಿಕೆಗಳನ್ನ ಮತ್ತು ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥ ಎಲ್ಲ ಹೊರೆಗಳನ್ನು ಕೂಡ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಎರಡೂ ಪಕ್ಷ ಒಟ್ಟಾಗಿರಬೇಕಾದ್ರೆ ಯಾಕೆ ಈ ಥರ ವೈಯಕ್ತಿಕ ತೀರ್ಮಾನಗಳು ತಗೊಳ್ಳೋದು ಬೇಡ. ಎರಡೂ ಪಕ್ಷ ಒಟ್ಟಾಗಿ ತಗೊಳ್ಳೋವಂಥದ್ದು ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಸ್ಥಳೀಯವಾಗಿ ನಿಮಗೆ ಇವಾಗ ಹಳೆ ಮೈಸೂರು ಭಾಗ ಸೇರಿದ ಎಲ್ಲ ಜಿಲ್ಲೆಗಳ ಪ್ರತಿಭಟನೆ ಕರೆ ಕೊಟ್ಟಿರೋದು ನಿಮ್ಮ ಅಂದರೆ ಈ ಎರಡು ಕಾರ್ಯಕರ್ತರು ಗೊಂದಲ ಆಗುತ್ತಂತ, ಈಗ ಒಬ್ಬರೇ ಹೋರಾಟ ಮಾಡಿದ್ರೆ ನಿಮ್ಮ ಕಾರ್ಯಕರ್ತರು ಗೊಂದಲ ಆಗುತ್ತೆ ಅನ್ನೋ ಉದ್ದೇಶನ ಅಥವಾ ಯಾವ ರೀತಿ ಈ ರೀತಿ? ಇದರಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷವನ್ನು ಬೈತಾ ಇದ್ದಾರೆ. ಅವರು ಎಲ್ಲಾದರೂ ಕೂಡ ಬೆಲೆ ಏರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ಕಡೆ ನಮ್ಮಿಂದ ಹಾಲಿಂಗೆ ರೇಟ್ ಜಾಸ್ತಿ ತೊಗೊಳ್ಳೋದು, ಇನ್ನೊಂದು ಕಡೆ ರೈತರಿಗೆ ಕೊಟ್ಟೆ ಅನ್ನೋದು, ಅಲ್ಲೇ ಕಿತ್ಕೊಳ್ಳೋದು, ಅವ್ರ ದುಡ್ಡು ಅವ್ರಿಗೆ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಕರೆಂಟ್ದು ಅಷ್ಟೇ ಮನೆಯಲ್ಲಿ ಅವ್ರಿಗೆ ಇಷ್ಟು ಯೂನಿಟ್ಸ್ ಕಡಿಮೆ ಅಂತ ಮಾಡಿರ್ತಕ್ಕಂಥದ್ದು. ಅವನೇನಾದ್ರು ಕೂಡ ಒಂದು ಜ್ಯೂಸ್ ಅಂಗಡಿನೋ ಮತ್ತು ಎಲೆಕ್ಟ್ರಿಕ್ ಅಂಗಡಿನೋ ಇಟ್ಕೊಂಡ್ರೆ ಅಲ್ಲಿ 1/3 ಹಣವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಎಲ್ಲೂ ಕೂಡ ಅವ್ನಿಗೆ ಉಳಿತಾಯ ಆಗ್ತಾಯಿಲ್ಲ. ಅವನಿಗೆ ಆರ್ಥಿಕವಾಗಿ ಅವನಿಗೆ ಸದೃಢವಾಗಲಿಕ್ಕೆ ಇವರು ಯಾವ ಯೋಜನೆಯೂ ಕೂಡ ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಎಲ್ಲೋ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದನ್ನೇ ಬಿಂಬಿಸ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದು ಅವ್ರಿಗೆ ಆಗ್ತಾ ಇರತಕ್ಕಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ. ಇವತ್ತು ರಾಜ್ಯದ ಜನಗೆ ಖಂಡಿತ ಮುಂದೆ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಒಳಗಡೆ ನೀವು ಇಬ್ಬರು ಕೂಡ ಹೋರಾಟ ಮಾಡಿದ್ರಿ ಜಂಟಿಯಾಗಿ ಒಂದಷ್ಟು ವಿಚಾರಗಳು ಸಂಬಂಧಪಡುತ್ತೆ. ಹೊರಗಡೆ ಯಾಕೆ ನೀವು ಜಂಟಿಯಾಗಿ ಆಗಲಿಲ್ಲ ಅಂತ? ಇಲ್ಲ, ಇದಾದ ತಕ್ಷಣ ಇವ್ರ ಬೆಲೆ ಏರಿಕೆ ನಮ್ಗೆ ಆವಾಗಲೇ ಕೂಡ ಬಿಸಿ ತಟ್ತಲ್ಲ. ಈ ಸದನ ನಡೆಯುವಂಥ ಸಂದರ್ಭದಲ್ಲೇ ಈ ಬಿಸಿ ತಡ್ತು. ಏನು ಗ್ರಾಹಕರ ಮೇಲೆ ಕರೆಂಟ್ಗೆ 36 ಪೈಸೆ ರೈಸ್ ಮಾಡ್ತಾರೆ ಅಂತಕ್ಕಂಥದ್ದು ಆವಾಗಲೇ ಕೂಡ ನಾವು ಎಚ್ಚೆತ್ಕೊಂಡು ಹೇಳಿದ್ವಿ. ಬಟ್ ಇದನ್ನು ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಇವ್ರ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಹೋರಾಟದ ಇವತ್ತು ನಮ್ಮನ್ನು ಕೂಡ ಜೊತೆಗೆ ತೊಗೊಂಡೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತಂತ, ಜೊತೆಲಿ ಹೋಗಿಲ್ಲ ಅಂತಂದರೆ ಗೊಂದಲ ಒಂದೇನಾಗ್ತದೆ, ನಾವು ನಮ್ಮ ನಡೆ, ರಾಜ್ಯದ ಮುಖಂಡರುಗಳ ನಡೆ, ರಾಷ್ಟ್ರದ ಮುಖಂಡರುಗಳ ನಡೆ ಸರಿ ಇರಬೇಕಾಗ್ತದೆ. ಕೆಳಗಿರತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು ಅಂದರೆ ನಮ್ಮ ನಿಲುವು ಸರಿ ಇರಬೇಕಾಗ್ತದೆ. ಆ ಥರ ನಿಲುವುಗಳನ್ನ ತಗೋಬೇಕಾಗ್ತದೆ ಎರಡೂ ಪಕ್ಷ. ಏನು ಮಾಡಬೇಕಂತ ನೀವು ಸಲಹೆ ಕೊಡ್ತೀರ, ಅಭಿಪ್ರಾಯ? ಈಗ ಇದನ್ನು ಒಂದು ಸಮನ್ವಯ ಸಮಿತಿ ಮಾಡಬೇಕು ಅಂತಕ್ಕಂಥದ್ದು. ಎರಡೂ ಪಕ್ಷದ ವರಿಷ್ಠರು ಮಧ್ಯ ವಹಿಸಿ ಇಲ್ಲಿ ರಾಜ್ಯದಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಬೇಕು. ಅಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಸಮಿತಿಗಳು ಮುಂದುವರಿಸ್ಕೊಂಡು ಹೋದರೆ ಇಲ್ಲಿ ಈ ಥರ ಲೋಪದೋಷಗಳು ಆಗಲ್ಲ. ಇದನ್ನು ಶೀಘ್ರವಾಗಿ ಎರಡೂ ಪಕ್ಷದ ಮುಖಂಡರು ವರಿಷ್ಠರು ಇದನ್ನು ಸಮನ್ವಯ ಸಮಿತಿ ಮಾಡಿ ಅಂತಕ್ಕಂಥದ್ದು ಪ್ರತಿಭಟನೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ರೆ ನಾವು ಕೂಡ ಮಾಡ್ತೇವೆ. ನಾವು ಈಗ JDSನವರು ಕೂಡ ಪ್ರತಿಭಟನೆ ರೂಪುರೇಷೆಗಳನ್ನ ನಮ್ಮ ವರಿಷ್ಠರನ್ನು ಕೇಳಿ ಯಾವ ಥರ ಮಾಡಬೇಕು ಅನ್ನೋದು ನಾವು ಇವತ್ತು ತೀರ್ಮಾನಗಳನ್ನು ತಗೋತೇವೆ. ಬಿಜೆಪಿಗೆ ಏನಾದರೂ ಆಹ್ವಾನ ಕೊಡ್ತೀರಾ? ಖಂಡಿತ ಮಾಡ್ತೇವೆ. ನಾವು ಆ ಥರ ಮನಸ್ಥಿತಿ ಇಟ್ಕೊಂಡಿಲ್ಲ. ಅವ್ರನ್ನೂ ಕೂಡ ಆಹ್ವಾನ ಮಾಡಿ ಎರಡು ಜೊತೆಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಸುರೇಶ್ ಬಾಬು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಎರಡೂ ಪಕ್ಷದ ಮುಖಂಡರು ಸಮನ್ವಯತೆ ಸಾಧಿಸಿ ಪ್ರತಿಭಟನೆ ಮಾಡಿದ ಸರ್ಕಾರ ಬಿಸಿ ಮುಟ್ಟಿಸಬಹುದು ಅಂತ ಹೇಳಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಸಮನ್ವಯ ಸಮಿತಿ ರಚನೆ ಆಗಬೇಕಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ ಜನ ರಿಪಬ್ಲಿಕ್ ಬೆಂಗಳೂರು.